ಯಾದಗಿರಿ ಜಿಲ್ಲೆಯ ಅನ್ನದಾತರ ಗೋಳನ್ನ ಕೇಳೋರೇ ಇಲ್ಲ ಅನ್ನುವ ರೀತಿಯಾಗಿದೆ. ಅವತ್ತು ವರುಣನ ಆರ್ಭಟಕ್ಕೆ ಅನ್ನದಾತರು ಕಂಗಾಲಾಗಿ ಹೋಗಿದ್ರು. ಪ್ರವಾಹ ಬೆಳೆ ಹಾನಿಗೆ ಒಳಗಾದಂತಹ ರೈತರಿಗೆ ಇಲ್ಲಿಯವರೆಗೂ ಕೂಡ ನೆರವು ಸಿಕ್ಕಿಲ್ಲ. ಭರವಸೆ ಮಾತ್ರ ಸಿಗ್ತಾನೆ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿನ ರೈತರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಮಗೆ ನೆರವು ಸಿಗುತ್ತೆ, ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಮಳೆಯಿಂದ 55,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ. ಸುಮಾರು 50 ಕೋಟಿ ಬೆಲೆ ಬಾಳುವಷ್ಟು ಬೆಳೆ ಹಾನಿಯಾಗಿದೆ. ವರದಿ ಕಳುಹಿಸಿ 3 ತಿಂಗಳಾದರೂ ಕೂಡ ಇನ್ನೂ ಕೂಡ ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ. 50 ಕೋಟಿ ಬಿಡುಗಡೆ ಮಾಡಿದ್ರೂ ಸಿಕ್ಕಿರೋದು ಕೇವಲ 24 ಕೋಟಿ. ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾದಗಿರಿ, ಸುರಪುರ, ಶಹಾಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಬೆಳೆದಂತಹ ಬೆಳೆಯೇ ಹಾನಿಯಾಗಿದೆ. ಪರಿಹಾರದ ಹಣಕ್ಕಾಗಿ ರೈತರು ಪ್ರತಿದಿನ ಕಚೇರಿಗಳಿಗೆ ಅಲೆದಾಟ ಮಾಡೋದು ಮಾತ್ರ ತಪ್ತಾ ಇಲ್ಲ. ಕೇವಲ ಈಗ ಕೆಲಸ ಆಗ್ತಾ ಇರೋದು ಕಚೇರಿಗಳ ಅಲೆದಾಟ ಅಂತ ಹೇಳಿ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಕೇಳಿದ್ರೆ ಹಾರಿಕೆಯ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಅನ್ನದಾತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡ್ರಿ, ಎಲ್ಲ ಬೆಳೆ ಎಲ್ಲ ಮಾಲ್ ಮಳೆ ಬಂದು ಕೆಟ್ಟ ಹೋಗಿ ಬಿಟ್ಟದ. ನಮ್ಗ ಬಾಳ ಪರಿಷತ್ ಆಗ್ಯದ. 1 ಲಕ್ಷ ರೂಪಾಯಿ ಮಾಲ್ ಖರ್ಚು ಮಾಡಿದಾರ ಹೊಲಕ್ಕ ಆಯ್ಕೆ ಅಂದ್ರ 1 ಲಕ್ಷ ರೂಪಾಯಿ ಖರ್ಚಾಯ್ದ್ರ ಬರೀ ಒಂದು 4-5 ಕ್ವಿಂಟಲ್ ಹತ್ತಿ ಆದ್ರ ನಾವ್ ಹೆಂಗ್ ಮಾಡ್ಬೇಕು ನೋಡ್ರಿ ಸಾರ್. ಮಳೆ ಬಂದು ಎಲ್ಲ ಬೆಳೆಗಳೆಲ್ಲ ಆಟ ಕೆಟ್ಟ ಬಿಟ್ಟಾವ. ಏನ್ ಮಾಡ್ಬೇಕು ನೋಡ್ರಿ, ಏನ್ ದುಡ್ಡು ಬಂದಿಲ್ರಿ ನಮ್ಗ. ಯಾರು ಕೊಡ್ಬೇಕ್ರಿ, ಮತ್ತೆ ಎಲ್ಲಿ ಕೊಡ್ತಾರೋ ಎಲ್ಲಿ ಬಿಡ್ತಾರೋ ನಮ್ಗೆಲ್ಲ ಪಜೀತ್ ಆಗ್ಯದ. ಹಿಂಗ ಅಡವಿಯಾಗ ಟೆಂಟ್ 1 ಲಕ್ಷ ಹೆಕ್ಟೇರ್ ಜಾಸ್ತಿ ಕೂಡ ಬೆಳೆ ಹಾನಿ ಆಗ್ಯದ. ಅದರಲ್ಲಿ 68 ಸರ್ಕಾರಿ ಅಂಕಿಅಂಶಗಳ ಪ್ರಕಾರನೇ 68 ಕೋಟಿ ಬೆಳೆ ಹಾನಿ ಆಗ್ಯದ ಅಂತ ಒಂದು ವರದಿ ಸರ್ಕಾರಕ್ಕೆ ಮುಟ್ಟದ. ಬಟ್ ಇಲ್ಲಿವರೆಗೆ 18 ಕೋಟಿ ಮಾತ್ರ ಪರಿಹಾರ ಬಿಡುಗಡೆ ಆಗ್ಯದ. ಇನ್ನೂ ಪರಿಹಾರ ಬಿಡುಗಡೆ ಆಗಿಲ್ಲ ಅಂತೇಳಿ ಒಂದು ಅಂಕಿಅಂಶಗಳು ನಮ್ಗೆ ಲಭ್ಯವಿದೆ. ಹೀಗಾಗಿ ಸರ್ಕಾರ, ಯಾಕಂದರೆ ಈ ವರ್ಷ ಯಾವ ಬೆಳೆ ಕೂಡ ರೈತರಿಗೆ ಕೈ ಸೇರಿಲ್ಲ. ಮುಂಗಾರಿನಲ್ಲಿ ಯಾವ ಬೆಳೆ ಸೇರಿಲ್ಲ, ಹತ್ತಿ ಕೂಡ ಸೇರಿಲ್ಲ. ಹತ್ತಿ 15,000 ಖರ್ಚು ಮಾಡಿದರೆ ಎಕರೆಗೆ 15 ಕ್ವಿಂಟಲ್ 10 ಕ್ವಿಂಟಲ್ ಇಳುವರಿ ಬರ್ತದೆ ಪ್ರತಿ ವರ್ಷ. ಈ ವರ್ಷ 1 ಕ್ವಿಂಟಲ್ 2 ಕ್ವಿಂಟಲ್ ಆಗಿದೆ. ಕೆಲವೊಬ್ಬರು ಈ ಲೀಜಿಂಗ್ ಮಾಡ್ಕೊಂಡಿರ್ತಾರೆ ರೈತರು. ಆ ಲೀಜಿನ ರೊಕ್ಕ ಕೊಡಬೇಕು, ಮತ್ತು ಎಕ್ಸ್ಪೆಂಡಿಚರ್ ಮಾಡಿದ್ದು ಅದು ಕೊಡಬೇಕು. ಅವ್ರ ಜೀವನ ನಡೆಸ್ಬೇಕಂದ್ರೆ ಹೆಂಗೆ ನಡೆಸ್ಬೇಕಪ್ಪ ಕೌಟುಂಬಿಕ ನಿರ್ವಹಣೆ ಒಂದು ಕೂಡ ಚಿಂತೆ. ಒಟ್ಟಾರೆಯಾಗಿ ಈ ವರ್ಷ ಅತ್ಯಂತ ಕೆಟ್ಟ ಬರಗಾಲ, ಕೆಟ್ಟ ಪರಿಸ್ಥಿತಿ ರೈತರನ್ನ. ಬೆಳೆ ಹಾನಿ ಸಂಬಂಧಪಟ್ಟಂತೆ ನಮ್ಮಲ್ಲಿ 55,000 ಹೆಕ್ಟೇರ್ಸ್ ಬೆಳೆ ನಷ್ಟ ಆಗಿದೆ. ಈ 55,000 ಹೆಕ್ಟೇರ್ಸ್ ಬೆಳೆ ನಷ್ಟವನ್ನು ನಾವು ಪೂರ್ಣವಾಗಿ 100% ಎಂಟ್ರಿ ಮಾಡಿಬಿಟ್ಟಿದ್ದೇವೆ ಆಲ್ರೆಡಿ. ಬೆಳೆ ಹಾನಿಗೋಸ್ಕರ ಪರಿಹಾರ ಬರಬೇಕಂತ ಈ 55,000 ಹೆಕ್ಟೇರ್ಸ್ ಅಲ್ಲಿ ಅದು ಒಟ್ಟು ಅಮೌಂಟ್ ಬರುವುದು ನೀವು ನೋಡಿದ್ರೆ 50 crores ಬರ್ತದೆ. ಆ 50 crores ಅಲ್ಲಿ 24 ಕೋಟಿ ಈಗವರೆಗೆ ಬಂದಿದೆ. 24 ಕೋಟಿ ನಮ್ಮ ರೈತರ ಅಕೌಂಟ್ಗೆ ಜಮೆ ಆಗಿದೆ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ಸರ್ಕಾರದಿಂದ ಕಂತಾಗಿ ಬಿಡುಗಡೆ ಆಗಬೇಕು. ಇಲ್ಲ, 24 ಕೋಟಿ ಬಂದ್ಬಿಟ್ಟಿದೆ ಅವ್ರ ಅಕೌಂಟ್ಗೆ ಆಲ್ರೆಡಿ. ನೆಕ್ಸ್ಟ್ 50% ಬರಬೇಕು. ಈಗ ರಿಮೈನಿಂಗ್ ದುಡ್ಡು ಬರಬೇಕು. ಡೈರೆಕ್ಟ್ ಅಕೌಂಟ್ಗೆ ಇಲ್ಲ, ಆಧಾರ್ ಲಿಂಕ್ಡ್ ಅಕೌಂಟ್ ಇದೆ. ಸೊ ಆಧಾರ್ ಲಿಂಕ್ಡ್ ಅಕೌಂಟ್ಗೆ ರೈತರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮೆ ಆಗ್ತದೆ. ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ